ಆಂಟಿ ಗುಡ್ ನ್ಯೂಸ್ ಏನ್ರಿ ಬಂದಂತ ಕಂಡಿರಿ ಹೇಳ್ಬೇಡಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ದೇವ್ರ ನೋಡಿ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ. ಫ್ರಂಟ್ ಕ್ಯಾಮ್ರಲ್ಲೇ ನೋಡಿಸ್ತೀನಿ. ಇವತ್ತು ನಾಗಪಂಚಮಿ, ಎಲ್ಲರಿಗೂ ನಾಗಪಂಚಮಿ ಹಬ್ಬದ ಶುಭಾಶಯಗಳು. ಕೆಲವ್ರಿಗೆಲ್ಲ ಹಾಗೆ ಬರುತ್ತೆ, ಅದು ನಾಗರ ಕಲ್ಲಿಗೆಲ್ಲ ಪೂಜೆ ಮಾಡಿ ಹುತ್ತಕ್ಕೆಲ್ಲ ಹಾಲು ಹಾಕಿ ಅದು ದಾರದಲ್ಲೆಲ್ಲ ಸುತ್ತಿ ಎಲ್ಲ ಮಾಡ್ತಾರೆ. ಬಂದರು ಯಾರು ಇಲ್ಲ, ದಾರದಲ್ಲೆಲ್ಲ ಸುತ್ತಿ ಮಾಡ್ತಾರೆ. ಅದು ಅವ್ರ ಕಡೆ ಸಂಪ್ರದಾಯ. ನಮ್ಮ ಕಡೆ ಆ ಥರ ಎಲ್ಲ ಏನು ಆಗಿ ಬಂದಿಲ್ಲ. ಬಟ್ ನಾಗಪಂಚಮಿ ಆಗಿರೋ ಕಾರಣ ತುಂಬ ಜನ ದೇವಸ್ಥಾನಗಳಿಗೂ ಹೋಗಿ ಬರ್ತಾರೆ. ಅದರಿಂದ ಈ ವರ್ಷ ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು. ನಾವು ಹೋಗ್ತಿರೋ ದೇವಸ್ಥಾನ ಯಾವುದು ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಫುಲ್ ವಿಡಿಯೋ ನೋಡಿ. ಹಾಗೆ ಒಬ್ಬರಿಗೆ ನನ್ನ ಜೊತೆ ಬರ್ತಿರೋ ಒಬ್ಬರಿಗೆ ಸ್ಪೆಷಲ್ ಡೇ ಕೂಡ ಇವತ್ತು. ಏನು ಸ್ಪೆಷಲ್ ಡೇ, ಏನು ಎತ್ತ ಎಲ್ಲ ನಾನು ಡೀಟೇಲಾಗಿ ಹೇಳ್ತೀನಿ. ಒಂದು ರೀಸನ್ ಕೂಡ ಇದೆ ಇವತ್ತು ನಾವು ಹೋಗ್ತಿರೋದಕ್ಕೆ, ಅದೇನು ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ಫುಲ್ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪೂಜೆ ಎಲ್ಲ ನೋಡ್ಸೋದು ನಾನು ನಿಮ್ಗೆ ಆಲ್ರೆಡಿ ಆಗಿದೆ. ಇವಾಗ ಸಾಮಂತಿಗೆ ಹೂವು, ರೋಸ್ ಹೂವು ಎಲ್ಲ ಕಾಸ್ಟ್ಲಿಯಾಗಿ ಹೋಗಿದೆ. ಯಾಕಂದರೆ ಶ್ರಾವಣ ಸೀಸನ್ ಅಲ್ವಾ, ಅದರಿಂದ. ಸೊ ಇವ್ರದ್ದು ಇವಾಗ ಸ್ನಾನ ಆಯಿತು. ಇವ್ರು ರೆಡಿ ಆಗಿಬಿಟ್ಟು ಕಾರ್ಗೆ ಹೋಗ್ತಾರೆ. ಅಕಸ್ಮಾತ್ ಅದಕ್ಕಿಂತ ಬೇಗನೆ ಆದರೆ ನಾವು ಈಗ ಹೊರಡ್ತೀವಿ. ಇವರು ಕೀ ತಾತನ ಕೊಟ್ಬಿಟ್ಟು ಹೋಗ್ತಾರೆ. ಊಟ ಬಂದು ಕಡಲೆಕಾಳು ಸಾಂಬಾರು, ಆಮೇಲೆ ಪುಳಿಯೋಗರೆ ಅಷ್ಟೇ. ಸೊ ಇವಾಗ ಸುಮ್ಮನೆ ಮನೇಲಿ ಮಾತಾಡಿ ವೇಸ್ಟ್ ಮಾಡೋದು ಬೇಡ. ನಾನು ಹೊರಡೋವಾಗ ಸಿಗ್ತೀನಿ. ನನ್ನ ಜೊತೆ ಯಾರು ಬರ್ತಾ ಇದ್ದಾರೆ ಏನು ಅಂದ್ಬಿಟ್ಟು. ಮೋಸ್ಟ್ಲಿ ತಮ್ಲೇನಲ್ಲಿ ಅಕಸ್ಮಾತ್ ಅವ್ರ ಫೋಟೋ ಬಂದಿದ್ರೆ ನಿಮ್ಗೆ ಗೊತ್ತಾಗೋಗಿರುತ್ತೆ ಯಾರು ಅಂತ. ಬಟ್ ಸ್ಟಾರ್ಟಿಂಗಲ್ಲಿ ಹೇಳಬೇಕಲ್ವಾ, ಅದರಿಂದ ಹೇಳ್ತಾ ಇದ್ದೀನಿ. ಸೊ ಬನ್ನಿ, ಹೊರಡೋವಾಗ ಸಿಗ್ತೀನಿ ನಾನು. ಕಾಣಿಸಿಲ್ಲ. 200 ರೂಪಾಯಿ ಬಂತಾ ನಿಮ್ಮ ಕಡೆ ಯಾರಿಗಾದ್ರು? ಸರ್ 200 ರೂಪಾಯಿ ಬಂತಾ? ಭಾಗ್ಯಲಕ್ಷ್ಮಿ ಬಂತು. ನಾವು ಗೃಹ ಜೊತೆ ಇವತ್ತು ಭಾಗ್ಯಲಕ್ಷ್ಮಿ ಇವಾಗ ಬಂದಿರುತ್ತೆ. ಹಾ, ನಮ್ಮ ಅತ್ತೆಗೆ ಬಂತು. ಇವಾಗ ಫೋನ್ ಮಾಡಿ ಹೇಳಿದ್ರು. ಇಲ್ಲ, ಯಾರಿಗೂ ಬಂದಿಲ್ಲ 3 ತಿಂಗಳಿಂದ. ಇವಾಗ ಒಂದೇ ಸರಿ 400 ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು. ಎಲೆಕ್ಷನ್ ಸ್ಟಾರ್ಟ್ ಆಯಿತು, MP ಎಲೆಕ್ಷನ್. ಅವಾಗಿಂದ ಬಂದಿರಲಿಲ್ಲ. ಈಗ ಒಂದು 15 ನಿಮಿಷ ಮುಂಚೆ ಕಾಲ್ ಮಾಡಿ ಹೇಳಿದ್ರು ಬಂತು ಅಂತ. ಮೆಸೇಜ್ ಬಂತಂತೆ. 200 ರೂಪಾಯಿ ಆಗಿದೆ. 2,000 ಇನ್ನೂ 2,000 4,000 ಬರಬೇಕು ಈ ತಿಂಗಳದ್ದು ಸೇರಿ. ವಸೂಲಿ ಮಾಡಿ ಯಾರ ಹತ್ರ ವಸೂಲಿ ಮಾಡಲಿ? ಅದೆಲ್ಲ ಇಲ್ಲವೇ ಇಲ್ಲ, ವಸೂಲಿ ಮಾಡೋದೆಲ್ಲ. ಒಟ್ಟಲ್ಲಿ ವರಲಕ್ಷ್ಮಿ ಹಬ್ಬಕ್ಕೆ ಎಲ್ರಿಗೂ ಅಮೌಂಟ್ ಕೊಡ್ತಾರೆ ಅಂತ ಹೇಳ್ತಿದ್ರು. ಇವತ್ತು ನಾಗಪಂಚಮಿ ದಿನನೇ ಬಂದ್ಬಿಟ್ಟೈತಿ. 2,000 ರೂಪಾಯಿ. 2,000 ಮೋಸ್ಟ್ಲಿ ವರಲಕ್ಷ್ಮಿ ಹಬ್ಬ ಅಷ್ಟು ಬಂದರೂ ಬರ್ಬೋದೇನೋ ಗೊತ್ತಿಲ್ಲ. ಒಟ್ಟಲ್ಲಿ ಹೆಂಗಸ್ರಿಗಳಿಗೆಲ್ಲ ಗುಡ್ ನ್ಯೂಸ್. ಇವತ್ತು 2,000 ರೂಪಾಯಿ ಬಂದಿರೋರಿಗೆಲ್ಲ ಖುಷಿನೋ. ಬರ್ದಿರೋಗಿಲ್ಲ, ಈಗ ನಮಗೆಲ್ಲ ಬರೋದೇ ಇಲ್ಲ. ಸೊಸೈಟಿಗೆಲ್ಲ ಬರೋಲ್ಲ, ಅಕ್ಕೈದಿರಿಗೆ ಮಾತ್ರ ಬರೋದು. ಏನು ಮಾಡ್ತೀರಾ? ಹೌದಾ? ರೇಷನ್ ಕಾರ್ಡ್ ಇದೆಯಾ? ಯಾಕೆ ನೀವು ಒಂದ್ಸರಿ ವಿಚಾರಿಸ್ಬೇಕಾಗಿತ್ತು. ಇನ್ನೇನೋ ಬಂದ್ವಿ ಊರ ಹತ್ರ. ನಾಗಲಕ್ಷ್ಮಿ, ನಿಮಗೆ ನಾಗಲಕ್ಷ್ಮಿ ಅಂತ ಹೆಸರಿರೋದು ಎಂತಕ್ಕೆ? ಈ ಹಬ್ಬ ಅಂದ್ಬಿಟ್ರೆ ಹೆಸರು ಹೇಳೋ ನೀಟಾಗೆ. ಏನಂತ? ನೀನು ಯಾವತ್ತು ಹುಟ್ಟಿದ್ದು, ಏನಕ್ಕೆ ಹೆಸರಿಟ್ಟಿದ್ದು? ನಾಗರ ಪಂಚಮಿ ದಿವಸ ಹುಟ್ಟಿದ್ದು, ಅದಕ್ಕೆ ನಾಗಲಕ್ಷ್ಮಿ ಅಂತ ಹೆಸರಿಟ್ಟು. ನೋಡಿ, ನಾಗಲಕ್ಷ್ಮಿ ಹೆಸರಿಗೆ ಹಿಂದಿನ ಕಾರಣ ಇದೇನೆ. ನಾಗಪಂಚಮಿ ದಿನ ಹುಟ್ಟಿದ್ದು ಅಂದ್ಬಿಟ್ಟು ನಾಗಲಕ್ಷ್ಮಿ ಹೆಸರಿಟ್ಟಿದ್ದಾರೆ. ಅದೇ ಡೇಟ್ ಬೇರೆ. ಅದಕ್ಕೆ ಅವ್ರ ಮಗನಿಗೆ ನೀವು ನೋಡಿ ಜೆನೆಟಿಕ್ ಅನ್ನೋದು ಅಂದರೆ ಬರಲೇ ಇಷ್ಟ ಅಲ್ಲ. ಅಮಿತ್ಗೆ ಸಿಕ್ಕಾಬಿಟ್ಟೆ ಇಷ್ಟಪಡ್ತಾರೆ. ಮೋಸ್ಟ್ಲಿ ಜಗತ್ತಲ್ಲಿ ಯಾರೋ ಕೆಲವರು ಮಾತ್ರ ಅನ್ಸೋದಕ್ಕೆ ಇಷ್ಟಪಡೋದು. ಅದರಲ್ಲಿ ನಮ್ಮ ಅಮಿತ್ ಕೂಡ ಸಾಕೋತೀನಿ ಅಂತ ಅಷ್ಟು ಇಷ್ಟಪಡ್ತಾನೆ. ಸೊ ಇವಾಗ ನಾಗಪಂಚಮಿ ಆಗಿರೋ ಕಾರಣ ನಮ್ಮೂರಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಗ್ರ್ಯಾಂಡಾಗೆ. ಬಂದ್ವಿ. ಸೊ ಕತ್ರಿ ಮಾಡಿ
ನಾನು ಹೊಸದಾಗಿ ನೋಡ್ತಾ ಇರೋದು ಪೈಪ್ ಹಾಕೋರಲ್ಲ ಹೊಸದಾಗಿ ಈ ಕಡೆ ರೋಡಲ್ಲಿ ಬಂದರೆ ಇನ್ನೂ ಒಂಥರ ಹೊಸ್ದಾಗಿ ಬಂದಂಗೆ ಅನ್ಸುತ್ತಲ್ಲ. ನಾವು ಆ ಕಡೆ ರೋಡಲ್ಲಿ ಬಂದ ಅಭ್ಯಾಸ ಅಲ್ವಾ, ಜನ ಎಲ್ಲ ಇದ್ದಾರೆ. ಅವ್ರ ಅಂಗಾಸಿ ಬಂದಿದ್ದು ನಮಗೆ. ಸೊ ಇವತ್ತು ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನೆಲ್ಲ ನೋಡಿಸ್ತೀನಿ ನಿಮ್ಗೆ ಡೆಕೋರೇಷನ್ ಎಲ್ಲ. ಆಂಟಿ ಮನೆಗೆ ಹೋಗಿ ಸಿಗ್ತೀನಿ, ನಮ್ಮ ಮಾವ ನಿಂತ್ಕೊಂಡಿದ್ದಾರೆ ಆಚೆ ಕಡೆ. ನಾವು ಬರ್ತೀವಿ ಅಂತ ಹಂಗಂತ ಎಲ್ಲ ಸೀನೇ ಇಲ್ಲ. ಯಾರೆಲ್ಲ ಬನ್ನಿ. ಲೈಟಿಂಗ್ಸ್ ಎಲ್ಲ ಹಾಕಿದಾರಲ್ವ ಲಕ್ಷ್ಮಿ, ಈ ಲೈನ್ ಪೂರ್ತಿ ಹಾಕಿದ್ದಾರೆ. ಲೈಟ್ ಚೆನ್ನಾಗಿ ಅಲ್ಲಿ ನೋಡಲ್ಲಿ ಆನೆ ಎಂಟ್ರೆನ್ಸಲ್ಲಿ ಅವಳು ಹೇಳಿದ್ಲು ನಿನ್ನೆ ಸಂಜೆನ, ನಿಮ್ಗೆ ಆನೆ ವೆಲ್ಕಮ್ ಕೊಡುತ್ತೆ ಬನ್ನಿ ಅಂತ. ಆಂಟಿ ಹಾಲು ತೊಗೊಂಡೈತೆ, ತೆಂಗಿನಕಾಯಿ ಎಲ್ಲ ತೊಗೊಂಡೈತೆ ಪೂಜೆ ಸಾಮಾನಿಗೆ. ಲೈಟಲ್ಲಿ ಏನೇನು ಹಾಕಿದ್ರ ಆಂಟಿ? ಆಂಟಿ ಹೆಂಗೋಯ್ತು ಕಾಲು? ಹೇಳಂಟಿ ಹೆಂಗೋಯ್ತು ಯಾವ್ಯಾವ ನೋಡ್ರ ಪ್ರ್ಯಾಂಕ್ ಮಾಡಿದ ವಿಡಿಯೋನಾ? ಚೆನ್ನಾಗಿತ್ತು ಆ ವಿಡಿಯೋ, ಚಂದ ಮಕ್ಕಳ. ಇವತ್ತು ಮಾಡ್ಬೇಕು ಅನ್ಕೊಂಡ್ವಿ, ಹೇಳ್ತಾರೆ ಕೇಳ್ತಾರೆ ಸರ್ಪ್ರೈಸ್ ಆಗಿ ಬರೋಣ ಅಂತ. ನಿಮ್ಮ ಅಕ್ಕ ಹೇಳ್ಬಿಟ್ಟವ್ರೆ. ಅಲ್ಲ ನಿಮ್ಮ ಅಕ್ಕ ಹೇಳ್ಬಿಟ್ಟೈತೆ, ಹೇಳೋದು ಬೇಡ ಬರೋದು. ನಾನು ನೀವು ಕರೆದ್ರಲ್ಲ, ಸರಿ ಇಷ್ಟು ವರ್ಷದಿಂದ ಬಂದಿರಲಿಲ್ಲ ಬಾ ಹಿಂಗೆ ಹೋಗೋಣ ಅಂತ ಇವಳಿಗೆ ಹೇಳಿದೆ. ಫಿಕ್ಸ್ ಆಯಿತು. ಆಂಟಿಗೆ ಹೇಳೋದು ಬೇಡ ಅಂದರೆ ನಿಮ್ಮ ಅಕ್ಕ ಹೇಳ್ಬಿಟ್ಟೈತೆ. ಏನು? ಅದಕ್ಕೆ ಯಾವ ವರ್ಷನೂ ಬಂದಿಲ್ಲ, ಈ ವರ್ಷ ಬರೋಣ. ಆಂಟಿ ಗುಡ್ ನ್ಯೂಸು ಏನಿರ್ಬೋದು ಅಂತ ಕಂಡಿದ್ದೀರಿ? ಹೇಳ್ಬೇಡ ಲಕ್ಷ್ಮಿ ಬೇಡ. ನನ್ನ ಏನು ಗುಡ್ ನ್ಯೂಸ್ ಇರ್ಬೋದು? ನೀವು ಕಂಡಿಡ್ಬಿಡಿ, ನಾನು ಪಕ್ಕ ಹೇಳ್ತೀನಿ. ಸರಿ ಹೇಳಿ ಏನು ಗುಡ್ ನ್ಯೂಸ್ ಇರ್ಬೋದು ಅಂತ. 2 ಆಪ್ಷನ್ ಕೊಡ್ತೀನಿ. ಇನ್ನು ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಆಗಿರ್ಬೋದು. ಸರಿ ಬೇಡ, ಏನೂ ಇಲ್ಲ, ನಾವು ಇಬ್ರು ಹೇಳ್ತೀವಿ. ಸರಿ ಸರಿ ಇದು 2 ಕಂಡಿಡೀರಿ ಏನಂತ. ಸರಿ ಇನ್ನೊಂದು ಕ್ಲೂ ಕೊಡ್ಲಾ? ಈ ಗುಡ್ ನ್ಯೂಸ್ ಎಲ್ರಿಗೂ, ನಿಮಗೆ, ನಮ್ಮ ಅಮ್ಮನಿಗೆ, ಎಲ್ಲರಿಗೂ. ಬಾತ್ರೂಮ್ ಗುಡ್ ನ್ಯೂಸ್ ನಿಮಗೆ. ಕಂಡಿಡಿರಿ 2,000 ರೂಪಾಯಿ ಬಂದಿದೆ. ಯಾವಾಗ? ಎಷ್ಟು ಗಂಟೆಯಲ್ಲಿ ಹೇಳ್ಬೇಕಾರೆ ನೀವು ಬಂದಷ್ಟೇ. 2,000 ರೂಪಾಯಿ ಅಂತ ನೀವು ಅರ್ಥ ಆಗ್ಬೇಕಾನೆ. ಎಷ್ಟು ಗಂಟೆ ಬಂತು? 15 ನಿಮಿಷ ಆಯ್ತಾ? 20 ನಿಮಿಷ ಆಯ್ತಾ? ನಿಮ್ಮ ಅಕ್ಕನಿಗೂ ಅವಾಗಲೇ ಬಂತು ಮೆಸೇಜು, ಅದಕ್ಕೆ ಹಿಂಗೀಗ ಅಂದಿದ್ದು. ಆಂಟಿ ನಾನೇ ನಂಬಿಟ್ಟೈತೆ ಪ್ರೆಗ್ನೆಂಟ್ ಅಂತ. ಅದೇನೋ ನಿಜ. ಪ್ರಸಾದ ತಿನ್ಬೇಕಲ್ಲ ನೋಡಿ. ನಮ್ಮ ಆಂಟಿ ಕಾಫಿ ತುಂಬ ಚೆನ್ನಾಗಿ ಮಾಡ್ತಾರೆ. ಕುಡಿದ್ಬಿಟ್ಟು ಹೇಳ ಲಕ್ಷ್ಮಿ. ಲಕ್ಷ್ಮಿ ಆಂಟಿ ನೋಡಂಟಿ ಚೆನ್ನಾಗಿಲ್ಲ ಅಂತವಳೆ. ನಾನು ಹೇಳಿ ಚೆನ್ನಾಗಿ ಮಾಡ್ತಾವ್ರೆ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಚೆನ್ನಾಗೈತೆ ಹೇಳು ಅಂದ್ರೆ ಚೆನ್ನಾಗಿಲ್ಲ ಅಂತವಳೆ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅನ್ಬೇಕು, ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ. ಆಂಟಿ ಚೆನ್ನಾಗಿ ಮಾಡ್ತೀರಾ ಚೆನ್ನಾಗಿ ಮಾಡಲ್ವಾ ನೀವು? ಚೆನ್ನಾಗಿ ಮಾಡ್ತಾರಂತೆ. ಅವ್ರು ಹೇಳ್ಕೊಬಾರ್ದು. ನಾನು ಹೇಳ್ತೀನಪ್ಪ ಚೆನ್ನಾಗೈತೆ. ಯಾರೋ ಸೊಸೆ ಹೇಳೋದನ್ನ ನಂಬಾರ್ದು, ಮಗಳು ಹೇಳೋದನ್ನ. ಮಗಳು ಡೈರೆಕ್ಟ್ ಆಗಿ ಹೇಳ್ತಾಳೆ. ಸೊಸೆ ಇದು ಅಲ್ಲ ಸೊಸೆ ಇದು ಏನೋ ಸಾಕಂತೆ. ಕೇಸರಿ ಭಾತಾ ತಿಂತೀಯ? ನಾಗಲಕ್ಷ್ಮಿ ಕೇಸರಿ ಭಾತ್ ತಿನ್ನೋದು ಬಂತೆ ಹಾಕ್ಬಿಡಿ. ಆಂಟಿ ನಾಗಲಕ್ಷ್ಮಿ ಕೇಸರಿ ಭಾತ್ ತಿನ್ನೋದು ಬಂತೆ ಬೇಡ, ಡಯಟ್ ಮಾಡ್ತಾವಳ. ಸ್ವಲ್ಪ ಬಾಟಿ ನೀವು ತಿನ್ಬಿಡಿ, ದೇವ್ರ ಪ್ರಸಾದ. ಕೇಸರಿ ಭಾತ್ ಚೆನ್ನಾಗಿದೆ. ಬನ್ಸಿರವೆ ಉಪ್ಪಿಟ್ಟಿದ್ದು. ಕೇಸರಿ ಭಾತ್ ಚೆನ್ನಾಗಿ ಮಾಡೋರಲ್ಲ. ನಿನ್ನೇನು ಪಂಚಮಿ ಅಲ್ವಾ ಅಂತೆ, ಅದಕ್ಕೆ ನಿನ್ನೇನು ಪೂಜೆ ಇರ್ತೇವೆ ನಾವು. ನಮ್ಮ ಮಾವನಿಗೆ ಹೋಗಿ ಮಾವ. ಆಮೇಲೆ ಯೂಟ್ಯೂಬಲ್ಲಿ ಹೇಳ್ತಾರೆ, ಏನ್ ಗಂಡ ಹೆಂಡತಿ ಜಗಳ ಮಾಡೋದೆಲ್ಲ ಆಗ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಯಾರೋ ಏನು ಹೇಳಲ್ಲ. ನಮ್ಮ ಆಂಟಿ ಮಾತಾಡೋದೇ ಹಂಗೆ. ಆಂಟಿ ನೀವು ಮಾತಾಡೋದೇ ಹಿಂಗೆ, ಜಗಳ ಮಾಡಿದ್ರೆ ಹಿಂಗೆ. ಜಗಳ ಮಾಡಿದ್ರೆ ಹಾಯ್ ಚೆನ್ನಾಗಿದ್ದೀರಾ? ಹಾಕಿದ್ರಿ ನೋಡಿದೆ ನಾನು. ನಿಮ್ಮ ಮಕ್ಳು ಹಾಕಿದ್ರು ವಾಟ್ಸಪ್ಪಲ್ಲಿ.
ಸಂಜನಾ ಹಾಕಿದ್ಲು. ಸಂಜನಾ ಎಲ್ಲಿ? ಸಂಜನಾ ಇದ್ದಾಳಾ? ಹೌದಾ? ಇವತ್ತು ನಾಗರ ಪಂಚಮಿ ಹಬ್ಬ ಆಗಿರೋ ಕಾರಣ ನಮ್ಮ ರಾಮನಗರದಲ್ಲಿ ನಾಗಮ್ಮ ಮತ್ತು ನಾಗಲಕ್ಷ್ಮಿ ದೇವಸ್ಥಾನ ಇದೆ. ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ನಾಗರಕಲ್ಲು ಕೂಡ ಇದೆ. ನಾಗರಕಲ್ಲಿಗೆ ಪೂಜೆ ಎಲ್ಲ ಮಾಡಿ ನಾಗಮ್ಮ ಮತ್ತು ನಾಗಲಕ್ಷ್ಮಿಗೆಲ್ಲ ಅಲಂಕಾರ ತುಂಬ ಚೆನ್ನಾಗಿ ಮಾಡಿ ದೇವ್ರುಗಳಿಗೆ. ಆಮೇಲೆ ದೇವ್ರ ಮೆರವಣಿಗೆ ಕೂಡ ಇರುತ್ತೆ, ಡೊಳ್ಳು ಕುಣಿತ ಎಲ್ಲ ಇರುತ್ತೆ. ಮತ್ತು ಅನ್ನದಾನ ಇರುತ್ತೆ. 11:30ಗೆ ಶುರು ಆಯಿತು ಅಂದರೆ 3-3:30ವರೆಗೂ ಅನ್ನದಾನ ಇರುತ್ತೆ. ತುಂಬ ವರ್ಷದಿಂದನೂ ಮಾಡ್ತಾಯಿದ್ದಾರೆ ಅವರು. ಆಲ್ಮೋಸ್ಟ್ 27 ಇಯರ್ಸ್ ಆಯಿತು ಅನ್ಸುತ್ತೆ ಅವ್ರು ಸ್ಟಾರ್ಟ್ ಮಾಡಿ ಈ ಥರ. ಆಂಟಿ ಬನ್ನಿ ಬನ್ನಿ ಅಂತಲೇ ಹೇಳ್ತಿತ್ತು, ನಾನು ಹೋಗ್ತಿರ್ಲಿಲ್ಲ. ಯಾಕೋ ಗೊತ್ತಿಲ್ಲ, ಈ ಸಲ ಹೋಗಬೇಕು ಅಂತ ನನಗೆ ಅನ್ನಿಸ್ತು. ಆಂಟಿ ಬನ್ನಿ ಅಂತ ಅಂದರು. ನನಗನ್ನಿಸ್ತು. ಆಮೇಲೆ ನಾಗಲಕ್ಷ್ಮಿಗೆ ಹೇಳಿದೆ, ನನಗೂ ಒಬ್ಳು ಹೋಗಿ ಬೇಜಾರು. ಸೊ ಹೇಗಿದ್ರು ನೀನು ಹುಟ್ಟಿದ ದಿನ ಕೂಡ ಅವತ್ತು ಒಂಥರ ಸ್ಪೆಷಲ್ ಡೇ ಥರ ಇರುತ್ತೆ ನಿನಗೂ ಕೂಡ. ಬಾ ಈ ಥರ ಹೋಗ್ಬಿಟ್ಟು ಬರೋಣ, ದೇವ್ರ ದರ್ಶನ ಕೂಡ ಆಗುತ್ತೆ, ಒಂದು ಬ್ಲೆಸ್ಸಿಂಗ್ ಸಿಗುತ್ತೆ ನಿನಗೂ ಹುಟ್ಟಿದ ದಿನ ಅಂದ್ಬಿಟ್ಟು. ನನಗೂ ಒಂಥರ ಚೇಂಜ್ ಥರ ಇರುತ್ತೆ. ಮನೇಲಿದ್ದು ಬೋರ್ ಆಗ್ತಾಯಿತ್ತು. ಬೋರ್ ಅನ್ನೋದಕ್ಕಿಂತ ಪಂಚಮಿ ದಿನ ಹೋದರೆ ಒಳ್ಳೇದಲ್ವಾ, ಸರಿ ಅಂದ್ಬಿಟ್ಟು ಹೋದ್ವಿ. ಇದು ಪಲ್ಲಕ್ಕಿ, ಇದನ್ನು ಸಂಜೆ ಇದನ್ನು ಎತ್ಕೊಂಡು ಅವ್ರು ಕುಣಿತ ಮಾಡಿ ಎಲ್ಲ ಇವರೆಲ್ಲ ಟಮಟವರೆಲ್ಲ ಬಂದು ಪಲ್ಲಕ್ಕಿಲಿ ತೊಗೊಂಡು ಹೋಗ್ತಾರೆ. ಒಂದೇ ಸಲ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ನೋಡೋಣ, ಅಕಸ್ಮಾತ್ ನಾವೇನಾದರೂ ಅಲ್ಲಿವರೆಗೂ ಇದ್ದರೆ ನಾವು ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿ ಮಾಡಿದರು. ರಾತ್ರಿ ಬಂದರೆ ಲೈಟ್ ಅಲಂಕಾರ ಎಲ್ಲ ಕಾಣಿಸುತ್ತೆ. ಬಟ್ ನಾವು ಸ್ವಲ್ಪ ದೂರ ವಾಪಸ್ ಹೋಗೋ ಕಾರಣ ನಾವು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಸೊ ಲಕ್ಷ್ಮಿ ಆಂಟಿ ನಾವು ಬರೋವರೆಗೂ ವೆಯ್ಟ್ ಮಾಡ್ತಾಯಿತ್ತು. ಬಂದ ತಕ್ಷಣ ನೋಡಿದ್ರಿ ಎಲ್ಲ ಕೇಸರಿ ಬಾತು, ಆಮೇಲೆ ಉಪ್ಪಿಟ್ಟು, ಕಾಫಿ ಮಾಡಿಕೊಡ್ತು, ಲಾಡು ಕೊಡ್ತು. ಮನೇಲಿ ತಿನ್ಬಿಟ್ಟು ಬಂದಿದ್ರು. ಸ್ವಲ್ಪ ಲೈಟಾಗಿ ಇದನ್ನು ಕೂಡ ತಿಂದ್ವಿ. ತಿರ್ಗಾ ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮಾತಾಡ್ಕೊಂಡು ಕೂತಿದ್ದು. ಆಮೇಲೆ ದೇವ್ರ ದರ್ಶನ ಎಲ್ಲ ಮಾಡಿದ್ಮೇಲೆ ಮತ್ತೆ ಊಟಕ್ಕೆ ಹೋದ್ವಿ. ಅಷ್ಟೊಂದು ತಿನ್ನೋಕ್ಕಾಗಿಲ್ಲ ನನಗೆ, ಯಾಕಂದರೆ ಯಾಕೋ ಒಂಥರ ಶಕೆ ಆಗ್ತಾಯಿತ್ತು. ಮತ್ತು ಇನ್ನೊಂದು ಜಾಸ್ತಿ ಹಾಕಿಸ್ಕೊಂಡು ಊಟ ಬಿಟ್ಬಿಟ್ರೆ ತುಂಬ ಬೇಜಾರಾಗುತ್ತೆ, ಅದು ದೇವ್ರ ಪ್ರಸಾದ. ಅದಕ್ಕೋಸ್ಕರ ಎಷ್ಟು ಬೇಕು ಅಷ್ಟು ಹಾಕಿಸ್ಕೊಂಡೆ. ಆಮೇಲೆ ಬೇಕಾದರೆ ತಿರ್ಗಾ ಆಂಟಿ ಕಾಫಿ ಗಿಫಿ ಮಾಡಿಕೊಡ್ತಾರೆ ಅಂತ ಗೊತ್ತಿದ್ದು, ಹಾಗೆ ಅಂತೂ ಆಂಟಿ ಕಳಿಸಲ್ಲ. ಅದರಿಂದ ಲೈಟಾಗಿ ತಿಂದ್ವಿ. ಏನೇನೆಲ್ಲ ಮಾಡಿಸಿದ್ರು ಅಂತ ನಾನು ಇವಾಗ ಹೇಳ್ತೀನಿ. ಸೊ ಸಂಜನಾ ನೋಡಿ ಗ್ರೀನ್ ಕಲರ್ ಡ್ರೆಸ್ಸಲ್ಲಿ ಮಿಣ ಅಂತ ಮಿಂಚ್ತಾ ಇದ್ದಾಳೆ. ನಮ್ಮ ಆಂಟಿ ಚೆನ್ನಾಗಿಲ್ಲ ಕಮೆಂಟ್ ಚೆನ್ನಾಗಿದ್ದಿಲ್ಲ ಆಂಟಿ. ನಿಮ್ಮ ವೈದ್ಯಕ್ಕೆ ಬಂದು ನಾವು ಹಂಗೂ ಇರೋಲ್ಲ ಆಂಟಿ ತಾನೆ. ನೀವು ವಿಡಿಯೋ ಮಾಡಿ ಹಿಡ್ಕೊಳ್ಳಿ. ಬೆಳ್ಳಗಿದ್ರೆ ಅಷ್ಟೇ ಚೆನ್ನಾಗಿಲ್ಲ. ಅಲ್ಲ ಆಂಟಿ ಮಾಡ್ಕೊಬೇಕು. ಆಂಟಿ ತಿನ್ನೋದು, ಬೆಳಗೋದು, ಬಟ್ಟೆ ಒಗೆಯೋದು ಬರೀ ಇದೇ ಬರ್ತಾರತ್ತೆ ನಮ್ಮ ಆಂಟಿ ಯೂಟ್ಯೂಬ್ ಚಾನಲ್ ಅಲ್ವಾ ಆಂಟಿ? ಅಡುಗೆ ಮಾಡೋದು ಎಲ್ಲ ಬಟ್ಟೆ ಒಗೆಯೋದು ವಿಡಿಯೋ ಮಾಡ್ಕೊಡ್ತಾರೆ. ಯಾರು ಕಲ್ತ್ಕೋಬೇಕು, ಈಗ ಮಾಡಿದ್ರಲ್ಲ ಹಂಗೇನೆ. ಸೊ ಇವಾಗ ದರ್ಶನ ಎಲ್ಲ ಆಯಿತು, ಕುತ್ಕೊಂಡಿದ್ವಿ. ನೆಕ್ಸ್ಟ್ ಊಟಿಗೆ ಹೋಗ್ಬೇಕು. ಅವಳು ಬಿಸಿ ಹೇಳು. ಅವಳು ಸಂಜನಾ ಇವಳು ಗಹನ ಕಾಲೇಜ್ ಹೊಟ್ಟೋಗಿದ್ದಾಳೆ. ಮೋಸ್ಟ್ಲಿ ಪಲ್ಲಕ್ಕಿ ಹೆಸರು ಬರ್ತಾಳೆ. ನಾನೇ ಸಂಜನಾ, ದ ಗ್ರೇಟ್ ಸಂಜನಾ. ನಾವು ಬಲರಾಣಿ ಏನೋ ಅಂತಾರಲ್ಲ, ಸಂಜನಾ ಸಿಂಗ್ ರಾಜ್ಪೂತ್. ಸಂಜನಾ ಸಿಂಗ್ ರಾಜ್ಪೂತ್ ಹಿಂಗಲ್ಲ ಹಂಗ. ಬನ್ನಿ ನೋಡಿ, ಎಲ್ರಿಗೂ ಟೆಲಿಕಾಸ್ಟ್ ಮಾಡಿಬಿಡಿ ಯೂಟ್ಯೂಬಲ್ಲಿ. ಫಾಲೋವರ್ಸ್ ಎಲ್ಲ ಬೆಳೀಲಿ. ನನ್ನ ಫ್ರೆಂಡ್ಸ್ಗೂ ಹೇಳ್ತೀನಿ ಸಬ್ಸ್ಕ್ರೈಬ್ಸ್ ಮಾಡೋದಕ್ಕೆ. ಅಣ್ಣ ನೆಕ್ಸ್ಟ್ ಕುಡಿಸ್ತಿದ್ರಾ? ನಾವು ಜಯ ಅಂತ ಇನ್ನೊಂದು ಹಾಯ್. ಇದ್ರೇ ಚೆನ್ನಾಗಿ ಕಾಣೋದು. ಮತ್ತೆ ಗ್ರೀನ್ಗೆ ಈ ಥರ ಅಪೋಸಿಟ್ ಇರಬೇಕು ಕಲರು. ಚೆನ್ನಾಗಿದೆ ಅಪೋಸಿಟ್ ಕಲರ್. ನೀವು ಹುಡ್ಕೊಂಡು ನೋಡಿ, ಯಾವಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲ ಕಾಣಿಸ್ತೈತೆ. ರಾಮ ಗ್ರೀನ್ ತಾನೇ ಇದು. ಅದೇ ಫೋನ್ ಹಿಂಗೆ ಇಟ್ಬಿಡ್ತೀರಾ? ಈಗ ಹಂಗೆ ಇಡಬೇಡಿ.
ಅದೇನು ಬರುತ್ತಲ್ಲ ಈಗ ಸ್ಟ್ಯಾಂಡ್ ಬಂದಿದೆ ಹಾಂ ಅಕ್ಕ ಇದಕ್ಕೆ ಕಾಯಿಗೆ ಇಡ್ತಾರಲ್ಲ ಆಂಟಿ ಯಾವಾಗೇನು ಗೊತ್ತಾಗ್ತದಿಲ್ಲ ಮಾಡ್ತಿದ್ವಿ ಹಾಂ ಅವಾಗ ಐಡಿಯಾ ಗೊತ್ತಿರಲ್ವಲ್ಲ. ಈ ಸತಿ ನಾನು ಮಾವ ಏನು ಮಾಡ್ತಾಯಿದ್ದೀರಾ? ಏನು ಮಾಡ್ತಾಯಿದ್ದೀರಾ? ಕಾಫಿ ನೋಡಿ, ಕಾಫಿ ಮಾಡಿ ಗ್ಯಾಸ್ ಒರೆಸ್ತಾ ಇದ್ದಾರೆ. ಅಲ್ಲ ನೋಡಿ ಅಲ್ಲಿ ಕಾಫಿ ಮಾತ್ರ ಸಾರಿ, ಕಾಫಿ ಮಾಡೋ ಮುಂಚೆ ಗ್ಯಾಸ್ ಒರೆಸಿ ಕ್ಲೀನ್ ಮಾಡಿ ಕಾಫಿ ಮಾಡಿ ಕುಡಿತಾರೆ. ಅಲ್ಲ ಕುಡಿತಾರೆ. ಹಾಗೆ ಇವತ್ತು ಮಗಳಿಗೂ ಸೊಸೈಟಿಗೂ ಕಾಫಿ ಕೊಡ್ತಾರೆ. ಕಾಫಿ ರೆಡಿನಾ? ಕಾಫಿ ನಿಮ್ಮ ಮಗನ ಹೊಡಿತಾನೆ, ನಿಮ್ಮ ಮಗನ ಬರುತ್ತೆ ಕಾಫಿ ಮಾಡೋದು. ತಿಂಡಿ ಮಾಡ್ತಾನ, ಸುರೇಶ ಮಾಡ್ತಾರಂತೆ. ನಿಮ್ಮ ಅಣ್ಣನೇ ವೇಸ್ಟ್ ಮಾಡಿ ನಾವು ಹಂಗಾರೆ ಹೇಳ್ಕೊಟ್ಟಿಲ್ಲ ಅಮ್ಮ. ಹಾಂ ಕಳಿಸ್ಬೇಕಮ್ಮ, ಕರ್ಕೊಂಡ್ ಬಂದಿರೋದು ಏನಕ್ಕೆ? ಕಳಿಸ್ಬೇಕಮ್ಮ. ನಮ್ಮ ಅಣ್ಣನಿಗೆ ಯಾಕಮ್ಮ ತರಕಾರಿ ಎಲ್ಲ ಕಟ್ ಮಾಡಿರ್ತೀಯಮ್ಮ? ಅಷ್ಟೇ ಕಟ್ಕೊಳ್ಳೋದು. ಯಾಕಮ್ಮ ನಿನ್ನ ಕೈ ಇಲ್ವಮ್ಮ? ಅವ್ರ ಅಣ್ಣ ಮಾತ್ರ ಬಡ್ಬಾರ್ದು ಇವ್ರಿಗೆ. ಅವ್ರ ಗಂಡನ ಚೆನ್ನಾಗಿ ಕೆಲಸ ಮಾಡಿಸ್ಕೋಬೋದು, ಅಣ್ಣನ ಕೈ ಮಾತ್ರ ಕೆಲಸ ಮಾಡಿಸ್ಕೋಬಾರ್ದು. ಅದು ಅಣ್ಣ, ಅದು ಗಂಡ. ಹಂಗೆ ಅದು ನಿನ್ನ ಅಣ್ಣ, ಇವ ನನ್ನ ಗಂಡ. ಸೊ ಇವಾಗ ಹೊರಡೋ ಟೈಮ್ ಬಂದಿದೆ. ಈಗ ಪಲ್ಲಕ್ಕಿ ಇದೆ. ಸೊ ಪಲ್ಲಕ್ಕಿ ಕೇಳಿಸ್ತಿಲ್ಲ ಅನ್ಕೋತೀನಿ. ಪಲ್ಲಕ್ಕಿ ಇದೆ. ಈಗ ಪಲ್ಲಕ್ಕಿ ವಿಡಿಯೋ ಮಾಡಿಕೊಂಡು ನಾವು ನೋಡಿಕೊಂಡು ಆಮೇಲೆ ಹೊರಡ್ತೀವಿ. ನಮ್ಮ ಮಾವ ಕಾಫಿ ಮಾಡ್ತಾಯಿದೆ. ಕಾಫಿ ಕುಡಿದ್ಬಿಟ್ಟು ಆಮೇಲೆ ಹೊರಡ್ತೀವಿ. ನೋಡೋಣ, ಆಂಟಿ ಮಧ್ಯಾಹ್ನ ಮಾಡ್ಕೊಂಡಿತ್ತು, ಇವಾಗ ಇವ್ರು ಮಾಡ್ತಿದ್ದಾರೆ. ಟೇಸ್ಟ್ ಹೆಂಗಿರುತ್ತೆ? ನಾನು ಯಾವತ್ತೂ ಕುಡಿದಿಲ್ಲ, ನೀನು ಕುಡಿದಿಲ್ಲ, ನಿಮ್ಮ ಚಿಕ್ಕಪ್ಪ ಮಾಡಿರೋದು. ನಾನು ನಮ್ಮ ಮಾವ ಮಾಡಿದ್ದು ಕುಡಿದಿಲ್ಲ. ನೋಡೋಣ, ಕುಡಿತೀವಿ, ಟೇಸ್ಟ್ ಮಾಡ್ತೀವಿ. ಹೇಳಿ ಕಾಲು ಹಿಡ್ಕೊತೀನಿ, ಏನು ಅನ್ಕೊಂಬೇಡ ಅಂತ ಅಂತೀರಾ? ನಮ್ಮ ಆಂಟಿ ಅದು ಮತ್ತೆ ಪ್ರ್ಯಾಂಕ್ ಆಯಿತು. ಏನಪ್ಪ ನನ್ನ ಮದುವೆ ಒಳಗೆ ಕಾಣಿಸ್ತು. ನಾನು ನಮ್ಮ ಅಮ್ಮನ ಎದುರುಗಡೆ ನಿಂತ್ಕೊಬಿಟ್ಟು, ನಮ್ಮಮ್ಮ ಏನು ಗೊತ್ತಾ, ಮಗಳ ಥರ, ಸೊಸೆ ಥರ, ಎರಳಿ ಮತ್ತೆ ಅವ್ರು ಒಂದೇ ಒಂದು ಮುಡಿ ಹಾಕೊಂಡು ನಮ್ಗೆಲ್ಲರಿಗೂ ಕುಣಿಸ್ಬಿಟ್ಟು ಮಾಂಸ ಹಾಕಿ ಮುದ್ದೆ ಹಾಕಿ ಊಟ ಕೊಟ್ಬಿಟ್ಟು ಅವ್ರು ಒಂದೇ ಗುಡ್ ಮುಡಿ ಹಾಕೊಂಡು ತಿಂದರು. ಹಂಗೆ ಅದು ನೆಲ್ಲಿ ಮುಳೆ ಅದೇನೋ ಅಂತಾರಲ್ಲ, ನಿಮ್ಮ ಅಮ್ಮನೂ ಅದೇ ಅಂತು. ಅವರು ಪಾಪ ಹಾಕೋತಿರ್ಲಿಲ್ವಂತೆ. ಮತ್ತೆ ಇನ್ನೊಂದು ಅವ್ರು ಮುಚ್ಚಿಕೊಂಡು ತಿಂತಿರ್ಲಿಲ್ವಂತೆ. ಪೇಟೆ ತಂದ್ಬಿಟ್ಟು ಹೋಗ್ತಿರ್ಲಿಲ್ಲ ನಮ್ಮಮ್ಮ. ಇಲ್ಲೆಲ್ಲಾರ ಕುಯ್ದ್ರೆ ಅವರೇ ತಗೊಂಡ್ಬಿಡೋರು ಬೆಳಗ್ಗೆ ಕೂರ್ಸ್ಕೊಂಡ್ಬಿಟ್ಟು ಒಟ್ಟಿಗೆ ಕುತ್ಕೊಂಡು ಅವ್ರು ಮಾಡಿ ಅಲ್ಲಿ ಕೊಟ್ಬಿಡ್ಬಿಡೋದು ಅತ್ತೆ ಮನೆಗೆ. ನಿಮ್ಮಪ್ಪ ಅವಾಗಿಂದ ಹಂಗೆ ಅಂತಾರೆ ಲಕ್ಷ್ಮಿ, ಊಟ ಹಾಕ್ಕೊಟ್ರೆ ಸಾಕಂತೆ. ಇಲ್ಲಿಂದ ಅಲ್ಲಕ್ಕೆ ಹಚ್ಚು, ಅಲ್ಲಿಂದ ಇಲ್ಲಕ್ಕೆ ಹಚ್ಚು. ಆಗಲೂ ಹಂಗೆ ಅಂತೆ. ನಿಮ್ಮ ತಾತನ ಕೋಪ ಬರ್ತಿತ್ತಂತೆ, ಹೆಂಗೆ ಮಾಡ್ತಾಯಿದ್ದೀನಿ ನೋಡಿ, ತಟ್ಟೆ ನೋಡಿ ಹೆಂಗೆ ಆಗ್ತಿದ್ದಾನೆ ಅಂದ್ಬಿಟ್ಟು. ಆವಾಗ ಇವ್ರು ಬದುಕಿದ್ರಂತಲ್ಲ ಅವರು. ಆಂಟಿ ಅಷ್ಟೊಂದು ಕುಡಿಯಲ್ಲ ನಾವು ಇಬ್ಬರು. ಹಾಂ ಅದರಲ್ಲೇ 3 ಮಾಡಿ ಆಂಟಿ. ಅಷ್ಟು ಬೇಡ ಆಂಟಿ, ಅದರಲ್ಲೇ ಅರ್ಧ. ನಂಗೆ ಅದ್ರಲ್ಲಿ ಸ್ವಲ್ಪ, ನಂಗೆ ಅಷ್ಟು ಬೇಡ, ಅದ್ರಲ್ಲಿ ಅರ್ಧ ಸಾಕು. ಇನ್ನು ಸ್ವಲ್ಪ ಕಡಿಮೆ ಕುಡಿದ್ಬಿಟ್ಟಿದ್ದೀನಿ ಆಂಟಿ, ನಾನು ಅಷ್ಟೊಂದು ಕುಡಿಯಲ್ಲ. ಹಾಂ ಚೆನ್ನಾಗಿ ಮಾಡಿದ್ದೆ ನಿಮ್ಮ ಚಿಕ್ಕಪ್ಪ. ಆಂಟಿ ನೀವು ಚೆನ್ನಾಗಿ ಮಾಡಿಲ್ಲ ಅಂದ್ಲು, ಅವ್ರು ಚಿಕ್ಕಪ್ಪ ಅಂದ್ಬಿಟ್ಟು ನೋಡಿ ಚೆನ್ನಾಗಿ ಮಾಡೈತೆ ಅಂತವಳೆ. ಆಂಟಿ ಏನೇನು ಬೇರೆಯವರಾ ನೋಡ್ದ ಆಂಟಿ? ಅವರು ಅಪ್ಪ, ನೀವು ಅಮ್ಮ ಅಲ್ಲ. ಹ್ಞೂ ಹಾಂ, ಹಂಗಾರೆ ಹಿಂಗೆ ನಿಮ್ಮ ಅಮ್ಮನ ಕಡೆ ಇಷ್ಟ ಇಲ್ವಾ? ನಿಜ ಹೇಳು, ನಿಮ್ಮ ಅಪ್ಪ ಕಡೆ ತುಂಬ ಪ್ರೀತಿನಾ? ಹಾಂ, ನಂಗಂತೂ ಸಮ ಪ್ರೀತಿನೇಪ್ಪ. ಮುದ್ದು ಸ್ವಲ್ಪ ಗೇರ್ ಜಾಸ್ತಿ ಇರುತ್ತೆ. ಯಾರು ಏನಾದ್ರು ಅಂದ್ರೆ ವಹಿಸ್ಕೊಳ್ಳೋದು, ನಾವು ಬೈದ್ರೆ ವಹಿಸ್ಕೊಳ್ಳೋದು. ಅಮ್ಮ ಈಗ ಅಕ್ಕಮ್ಮ ಮಾವ ನಿಮಗೆ ಪ್ರೀತಿ ಕಂಡ್ರೆ ಇಷ್ಟ ಜಾಸ್ತಿ ಅಲ್ಲ? ಪ್ರೀತಿ ಕಂಡ್ರೆ ನನ್ನ ಮಗ ಬಂದ್ರೆ ಒಂದು ಮಾತಾಡ ಕೊಡು, ನನ್ನ ಮಗಿನ ಹಾಂ, ನನ್ನ ಮಗಿಗೆ ಒಂದು ಮಾತಾಡ ಕೊಡು. ಎಲ್ಲ ಬೈದು ಸೇರ್ಕೊಂಡು ನನ್ನ ಮಗ ಬೈದ್ರೆ ಸುಮ್ಮನೆ ನಾನು. ಹಾಂ, ಇವಾಗ ಮೆರವಣಿಗೆ ಮಾಡೋಕ್ಕೆ ಅಂದ್ಬಿಟ್ಟು ಪಲ್ಲಕ್ಕಿ ರೆಡಿ ಮಾಡ್ತಿದ್ದಾರೆ. 4:30ಗೆ ಅಂತ ಹಾಕಿದ್ರು, ಬಟ್ ಆಲ್ಮೋಸ್ಟ್ 4:45 ಅದೇ ಥರ 5 ಗಂಟೆ ಆಗ್ತಾ ಬಂತು. ದೇವ್ರದ್ದೇ ಆಗ್ಬೋದು, ಯಾವುದೇ ಒಂದು ಶುಭ ಕಾರ್ಯಗಳಾಗ್ಬೋದು, ಯಾವುದೇ ಆಗ್ಬೋದು, ನಾವು ಹೇಳಿರೋ ಸಮಯಕ್ಕೆ ಅದು ಆಗಲ್ಲ.
ಬಟ್ ನಾವು ಹೊರಡಬೇಕಲ್ಲ, ಬಟ್ ಹೊರಡೋಕ್ಕೂ ಮನಸ್ಸು ಬಂದಿಲ್ಲ, ಇದನ್ನೆಲ್ಲ ನೋಡಬೇಕಂತ ಅನ್ನಿಸ್ತಿತ್ತು. ಏನೇನು ಅಲ್ಲಿ ದುಡ್ಡ ಕೂದಲುಗಳು ಹಾಕ್ಕೊಂಡಿದ್ರಲ್ಲ ನಮ್ಮ ಮಹಿಷಾಸುರನ ಏನೋ ಗೊತ್ತಿಲ್ಲ ನನಗೆ, ತುಂಬ ಭಯ ಆಗುತ್ತೆ ನನಗೆ. ಅವ್ರು ನೋಡಿದ್ರೆ ಹತ್ರ ಹೋಗು ಭಯ ಆಗುತ್ತೆ. ಅವ್ರು ದೊಡ್ಡ ಚಾಕು ಇಟ್ಕೊಂಡಿರ್ತಾರಲ್ಲ, ಅದು ನಂಗೆ ನೋಡೋಕೆ ತುಂಬಾ ಭಯ ಆಗುತ್ತೆ, ಖಡ್ಗ ಥರ ಏನೋ. ಸೊ ನಾನು ಈ ದೇವಸ್ಥಾನದ ಮನೆ ಅಂತಾರಲ್ಲ, ನಮ್ಮ ಮನೆ ಅಪೋಸಿಟ್ ಸಂಚನ, ಅವ್ರ ಮನೆ ಮೇಲ್ಗಡೆ ಮೆಟ್ಲ ಮೇಲೆ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅವರು ಕುಂಟ ಮಾಡಿದ್ರು. ಅದಾದಮೇಲೆ ಟಮಟೆಯವರಂತೂ ಸುಮಾರು ಜನ ಇದ್ದರು. ಆಮೇಲೆ ನೆಕ್ಸ್ಟು 2 ದೇವ್ರನ್ನೂ ಪಲ್ಲಕ್ಕಿ ಥರ ಮಾಡಿದ್ರು ಅನ್ನಲ್ಲ, ಅದೆರಡನ್ನೂ ಒಬ್ಬೊಬ್ಬರು ಒಂದೊಂದು ಎತ್ಕೊಂಡು ಅವರು ಕೂಡ ಸುಮಾರು ಕುಣಿದ್ರು. ದೇವ್ರದ್ದು ಈ ಥರ ಊರದ್ದೆಲ್ಲ ನಮ್ಮ ಕಡೆ ಎಲ್ಲ ಕುಡಿತಾರಲ್ವ, ಆ ಥರ ನಾನು ನೋಡಿ ಈ ಥರ ತುಂಬ ದಿನ ಆಗಿತ್ತು. ನಮ್ಮ ರಾಮನಗರದ ಚಾಮುಂಡೇಶ್ವರಿ ಹಬ್ಬದಲ್ಲಿ ಈ ಥರ ಮಾಡಲ್ಲ, ಇದು ಕರ್ಗದಕ್ಕೆ ಸಂಬಂಧಪಟ್ಟಿದ್ದ ಹಬ್ಬ ನಮ್ಮದು, ರಾಮನಗರ ಕರ್ಗ ಅಂತ. ಇದು ತುಂಬ ಚೆನ್ನಾಗಿ ಮಾಡಿದರು. ಸುಮಾರು ಹೊತ್ತು ನೋಡಿದ್ವಿ, ಆಲ್ಮೋಸ್ಟ್ ನಾವು 5:45ವರೆಗೂ ನೋಡಿದ್ವಿ. ಆಮೇಲೆ ಇನ್ನು ಲೇಟ್ ಗೇಟ್ ಆಗ್ಬೋದು, ನಮಗೆ ಕಷ್ಟ ಆಗುತ್ತೆ ಮನೆಗೆ ಹೋಗೋಷ್ಟರಲ್ಲಿ ಅಂದ್ಬಿಟ್ಟು ನಾವು ಹೊರಟ್ಬಿಟ್ವಿ. ಆ್ಯಕ್ಚುಲಿ ನಮ್ಮ ಮನೆಗೆ ಬರೋಷ್ಟ್ರಲ್ಲಿ ತುಂಬಾ ಲೇಟ್ ಆಗೋಯಿತು. ನಮಗೆ ತುಂಬ ಟಯರ್ಡ್ ಕೂಡ ಆಯಿತು, ಯಾಕೋ ಗೊತ್ತಿಲ್ಲ, ಬಸ್ಸು ಸರಿಯಾಗಿ ಸಿಕ್ಕಿಲ್ಲ, ಮತ್ತು ಸೀಟ್ ಕೂಡ ಸಿಕ್ಕಿಲ್ಲ. ನಾನು ಹೈ ಹೀಲ್ಸ್ ಬೇರೆ ಹಾಕ್ಕೊಂಡು ಹೋಗಿದ್ದೆ. ಹೈ ಹೀಲ್ಸ್ ನನಗೆ ಅಷ್ಟು ತೊಂದರೆ ಕೊಟ್ಟಿಲ್ಲ, ಬಟ್ ನಮಗೆ 2 ಕಡೆ ಎಲ್ಲರೂ ಒಂದು ಕಡೆ ಸಿಕ್ಕಿದ್ರು ನಮ್ಗೆ ನಡೀತಿತ್ತು. ರಾಮನಗರ ಟು ಕೆಂಗೇರು ನಮ್ಮ ಕ್ರೌಡ್ ಇತ್ತು, KSRTC ಬಸ್ಸು. ತಿರ್ಗಾ ನಮಗೆ BMTC ಬಸ್ ಕೂಡ ನಮಗೆ ಕೆಂಗೇರು ಟು ರಾಮನಗರ ಕ್ರೌಡ್ ಇತ್ತು. ಸೊ ತುಂಬ ಟಯರ್ಡ್ ಆಗಿಬಿಟ್ವಿ. ಸೊ ನಾನು ಮನೆಗೆ ಹೋದ್ಮೇಲೆ ಇನ್ನೂ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ನನಗೆ ವಿಡಿಯೋ ಮಾಡೋ ಶಕ್ತಿ ಇಲ್ಲ, ತುಂಬ ಟಯರ್ಡ್ ಆಗೋದ್ವಿ. ಆರಾಮಾಗಿದ್ವಿ, ಬಟ್ ಬರೋವಾಗ ತುಂಬ ಆರಾಮಾಗಿ ಬಂದ್ವಿ ರಾಮನಗರ ಟು ಬ್ಯಾಂಗ್ಳೂರ್ ಟು ರಾಮನಗರ. ಬಟ್ ಹೋಗೋವಾಗ ತುಂಬಾ ಕಷ್ಟ ಆಯಿತು ನಮಗಂತೂ, ತುಂಬ ಟ್ರಾಫಿಕ್ಕು ಇದೆಲ್ಲ ಆಯಿತು. ಸೊ ಮನೆಗೆ ಹೋದ್ಮೇಲೆ ನಾನು ನೆಕ್ಸ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಆಧಾರ್ ಕಾರ್ಡು ಆಧಾರ್ ಕಾರ್ಡ್ ಅಂತ ನಿನ್ಗೆ ಯಾರೋ ಹೇಳ್ಕೊಟ್ಟಿದ್ದು? ಹುಡುಕು ಅದೆಷ್ಟು ಹುಡುಕ್ತೀಯ ಹುಡುಕು. ಸೊ ನಾವು ನೈಟು 8 ಕಾಲಕ್ಕೆ ಮನೆ ಬಂದ್ವಿ. ಫುಲ್ ಟಯರ್ಡಾಗಿ ಹೋಗಿತ್ತು. ಹೇಗೋ ನಮ್ಮ ಅತ್ತೆನೇ ಮುದ್ದೆ ಎಲ್ಲ ಮಾಡಿದರು. ಸೊ ನನಗೇನು ಕೆಲಸ ಇರಲಿಲ್ಲ. ಪಿಯಾನ ಹಾಗೆ ಪರ್ಸ್ ಚೆಕ್ ಮಾಡ್ತಿದ್ದು, ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೆ ಅಷ್ಟೇ. ಸೊ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್, ಥ್ಯಾಂಕ್ ಯು.